ಕೇವಲ ಸೇವೆಗೆ ಮಾತ್ರ ಸೀಮಿತ. ಆಧ್ಯಾತ್ಮಿಕತೆಯ ಜೊತೆಗೆ ಸೇವೆ ಮಾಡಿ ದೇಹತ್ಯಾಗದ ನಂತರವೂ ಅಜರಾಮರವಾದ ಮಹನೀಯರು ಪುಟ್ಟಪರ್ತಿಯ ಶ್ರೀ ಸತ್ಯಸಾಯಿ ಬಾಬಾ ಅವರು. ಅದೇ ಮಾರ್ಗದಲ್ಲಿ ಸಾಗುತ್ತಿರುವ ಮಧುಸೂದನ ಸಾಯಿ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿ ಪ್ರತಿನಿತ್ಯ ಸಾವಿರಾರು ಮಂದಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವ ಮೂಲಕ ಆರೋಗ್ಯ ಕಾಪಾಡುತ್ತಿದ್ದಾರೆ. ಅಲ್ಲದೆ ಇಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯಲು ಸಂಪೂರ್ಣ ಉಚಿತವಾಗಿದ್ದು, ಇಲ್ಲಿನ ವೈದ್ಯಕೀಯ ಕಾಲೇಜಿನ ವಿಶೇಷತೆಯೇ ಉಚಿತವಾಗಿದೆ. ಅನ್ನದಾಸೋಹ, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಸೇರಿದಂತೆ ಇತರೆ ಸೇವೆಗಳ ಮೂಲಕ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲಿಯೇ ಖ್ಯಾತಿ ಪಡೆದಿರುವ ಶ್ರೀ ಮಧುಸೂದನ ಸಾಯಿ ಅವರ ಜನ್ಮದಿನದ ಪ್ರಯುಕ್ತ ಇಂದು ಚಿಕ್ಕಬಳ್ಳಾಪುರದ ರಾಮೂಸ್ ಫರ್ನಿಚರ್ ಮಾಲೀಕ ರಾಮು, ನಗರಸಭೆ ಮಾಜಿ ಅಧ್ಯಕ್ಷ ಕೆವಿ ಮಂಜುನಾಥ್, ಮೊಬೈಲ್ ಬಾಬು, ಅನು ಆನಂದ್ ಸೇರಿದಂತೆ ಇತರರು ಸೇರಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಅನು ಆನಂದ್ ಮಧುಸೂದನ ಸಾಯಿ ಅವರ ಸೇವೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ದಿನ 47ನೇ ಹುಟ್ಟುಹಬ್ಬ ಶ್ರೀ ಮಧುಸೂದನ್ ಸಾಯಿಬಾಬಾ ಅವ್ರ ಬಗ್ಗೆ ನಮ್ಮ ದೇಶಕ್ಕೆ ಹೆಮ್ಮೆ ಇದೆ. ಯಾಕೆಂದರೆ ಇಲ್ಲೇ ಮುದ್ದೇನಹಳ್ಳಿ ಹಾಸ್ಪಿಟಲಲ್ಲಿ ಕ್ಯಾಶ್ಲೆಸ್ ಹಾಸ್ಪಿಟಲ್, ಎಷ್ಟೋ ಲಕ್ಷ ಬಡವರಿಗೆ ಅದರಿಂದ ಅನುಕೂಲ ಆಗ್ತಿದೆ. ಮತ್ತು ಫ್ರೀ ಮೆಡಿಕಲ್ ಕಾಲೇಜ್ ಇದೇ ಪ್ರಥಮ ಬಾರಿಗೆ ದೇಶದಲ್ಲಿನ ಮುದ್ದೇನಹಳ್ಳಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಶ್ರೀ ಸತ್ಯಸಾಯಿ ಬಾಬಾ ಅವರು ನಿರ್ಮಿಸಿದ ಮೇಲೆ ಅದೇ ಸ್ಥಾನದಲ್ಲಿ ಬಂದು ಶ್ರೀ ಮಧುಸೂದನ್ ಸಾಯಿಬಾಬಾ ಅವರು ಈ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ಥರ ಫ್ರೀ ಊಟ ಎಲ್ಲ ಹಳ್ಳಿಗಳು ಸರ್ಕಾರಿ ಶಾಲೆಗಳಿಗೂ ಕಳಿಸ್ತಾರೆ. ಸೊ ಅವ್ರಿಗೆ ಭಗವಂತ ಇನ್ನಷ್ಟು ಆರೋಗ್ಯ. ಜನ ಇವತ್ತು ಎಷ್ಟೋ ಕೋಟ್ಯಾಂತರ ರೂಪಾಯಿ ಇವತ್ತು ಹಣ ಉಳಿತಾಯ ಆಗ್ತದೆ. ಜನರಿಗೆ ಬಡಬಗ್ಗರಿಗೆ ಇವತ್ತು ಇಷ್ಟೊಂದು ಹಣ ಉಳಿತಾಯ ಆಗುತ್ತದೆ. ಇವತ್ತು ಕಾರ್ಡ್ ತಗೊಳ್ಳೋದು ಇವತ್ತು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಪ್ರತಿಯೊಬ್ಬರಿಗೂ ಹಣ ವಸೂಲಿ ಮಾಡ್ತಾರೆ. ಆದರೆ ಇವತ್ತು ಕ್ಯಾಶ್ಲೆಸ್ ಆಸ್ಪತ್ರೆ ಅಂದರೆ ಸತ್ಯಸಾಯಿ ಬಾಬಾ ಅವರ ಏಕೈಕ ಆಸ್ಪತ್ರೆ ಅಂದರೆ ಮಧುಸೂದನ್ ಸಾಯಿಯವರು ಆ ಭಗವಂತ ಆಯುಷ್, ಆರೋಗ್ಯ, ಸಂತೋಷ, ನೆಮ್ಮದಿ ಕೊಟ್ಟು ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ DNA ಮಂಜು ಅವರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.